ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ವಿನಯ್ ಗೌಡ ಅವರು ರಾತ್ರೋರಾತ್ರಿ ಮನೆಯಿಂದ ಔಟ್. ಕಾರಣ ಗೊತ್ತಾದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಇದು ಯಾವ ಕಾರಣಕ್ಕೆ ಮತ್ತು ಅವರ ಕೈ ಬೆರಳಿಗೆ ಪೆಟ್ಟು ಬಿದ್ದಿರೋದ್ರಿಂದ ಅವರು ಡಾಕ್ಟರ್ ತಪಾಸಣೆಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಚಾನ್ಸ್ ತುಂಬಾ ಬಹಳ ಇದೆ ಮತ್ತು ಅವರ ಕೋಪದಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಚಾನ್ಸ್ ಬಹಳ ಇದೆ ಎಂದು ಅವರ ಮಾವನ ಮಗಳು ನಿಶಿತಾ ಗೌಡ ಅವರು ಹೇಳಿದ್ದಾರೆ. ವಿನಯ್ ಗೌಡರಲ್ಲಿ ಅವರು ಕೂಡ ವಿನಯ್ ಗೌಡ ಅವರಿಗೆ ಶುಭ ಹಾರೈಸಿದ್ದಾರೆ. ಫಿನಾಲೆಯಲ್ಲಿ ನಿಮ್ಮನ್ನು ನೋಡಬೇಕು ಎಂಬ ಆಸೆ ಇದೆ ಅಂತ ಹೇಳಿ. ವಿನಯ್ ಗೌಡರಲ್ಲಿ ಶಿವನ ಪ್ರಸನ್ನತೆ ಇದೆ, ಕೋಪವೂ ಇದೆ. ಸೋದರ ಮಾವನ ಮಗಳು ನಟಿ ನಿಶಿತಾ ಗೌಡ ಅವರು ಹೇಳಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಶಿವನ ಪಾತ್ರಕ್ಕೆ ಹೆಸರಾಗಿರುವ ನಟ ವಿನಯ್ ಗೌಡ ಅವರು ಬಿಗ್ ಬಾಸ್ ಕನ್ನಡ 10 ಸ್ಪರ್ಧಿ. ವಿನಯ್ ಅವರನ್ನು ಬೆಂಬಲಿಸಿ ಅಂತ ನಟಿ ನಿಶಿತಾ ಗೌಡ ಮತ್ತು ಅನುಪಮ ಅವರು ವಿಡಿಯೋ ಮೂಲಕ ಪ್ರೇಕ್ಷಕರಿಗೆ ಮನವಿ ಮಾಡಿದ್ದಾರೆ. ನಿಶಿತಾ ಅವರು ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದರು. ಈ ಬಗ್ಗೆ ಬಿಗ್ ಬಾಸ್ ಕನ್ನಡ 10 ಸ್ಪರ್ಧಿಯಾಗಿರುವ ವಿನಯ್ ಗೌಡ ಅವರನ್ನು ಬೆಂಬಲಿಸಿ ನಿಶಿತಾ ಗೌಡ ಮತ್ತು ಅನುಪಮ ಮಾತನಾಡಿದ್ದಾರೆ. ವಿನಯ್ ಗೌಡ ಅವರನ್ನು ನೋಡಿದರೆ ಶಿವನ ಪ್ರಸನ್ನತೆ ಕಾಣುತ್ತದೆ ಎಂದ ನಟಿ ಮತ್ತು ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ವಿನಯ್ ಗೌಡ ಅವರ ಪ್ರಬಲ ಸ್ಪರ್ಧಿ. ಇವರ ಆಟದ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಪ್ರಕ್ರಿಯೆಗಳು ಎರಡೂ ಇವೆ. ವಿನಯ್ ಅವರನ್ನು ನೋಡಿದರೆ ಸಾಕ್ಷಾತ್ ಶಿವನನ್ನು ನೋಡಿದ ಹಾಗೆ ಕಾಣುತ್ತದೆ ಎಂದು ನಿಶಿತಾ ಗೌಡ ಅವರು ಹೇಳಿದ್ದಾರೆ. ವಿಡಿಯೋ ಮೂಲಕ ಅವರು ವಿನಯ್ ಗೌಡ ಅವರಿಗೆ ಬೆಂಬಲ ನೀಡಿ ಎಂದ ನಿಶಿತಾ ಗೌಡ ಮತ್ತು ಅನುಪಮ ಅವರು ಮನವಿ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಕೇಂದ್ರ ಬಿಂದು ಆಗಿರುವ ರೀತಿಯಲ್ಲಿ ವಿನಯ್ ಗೌಡ ಅವರು ಇದ್ದಾರೆ. ಬೈಯುವವರಾದರೂ ವಿನಯ್ ಅವರನ್ನೇ ಹೊಗಳ್ತಾರೆ, ಹೊಗಳುವವರಾದರೂ ಕೂಡ ವಿನಯ್ ಅವರನ್ನು ಹೊಗಳ್ತಾರೆ. ವಿನಯ್ ನಮ್ಮ ಮನೆಯ ಹುಡುಗ ಅಂತ ಹೇಳ್ತಿಲ್ಲ. ನಿಮಗೂ ಗೊತ್ತಿರುವ ಹಾಗೆ ವಿನಯ್ ಅವರು ನನ್ನ ಸೋದರ ಮಾವನ ಮಗ, ನನ್ನ ತಂಗಿ ಗಂಡ. ವಿನಯ್ ಅವರನ್ನು ಅಗ್ರೆಸಿವ್ ಆಗಿ ಹೇಳುತ್ತಾರೆ. ನನಗೆ ಈ ರೀತಿ ಅನಿಸ್ತಿಲ್ಲ. ಇತ್ತೀಚೆಗೆ ಟಾಸ್ನಲ್ಲಿ ವಿನಯ್ ಗೌಡ ಅವರ ಕೈಗೆ ಪೆಟ್ಟಾದರೂ ಕೂಡ ಅವರು ಅದನ್ನು ಯಾರಿಗೂ ತೋರಿಸಿಕೊಳ್ಳದ ಹಾಗೆ ನಡೆದುಕೊಂಡರು. ಅದನ್ನು ಅವರು ದೊಡ್ಡ ವಿಷಯ ಮಾಡಲಿಲ್ಲ ಎಂದು ನಿಶಿತಾ ಗೌಡ ಅವರು ಹೇಳಿದ್ದಾರೆ. ನಾಮಿನೇಷನ್ ವಿಚಾರ ಏನೇ ಇರಲಿ ವಿನಯ್ ಅವರು ತುಂಬಾ ಈಸಿಯಾಗಿ ತಗೊಂಡು ಆಡ್ತಾರೆ. ಇತ್ತೀಚೆಗೆ ಸಮಾರಂಭವೊಂದಕ್ಕೆ ಹೋದಾಗ ವಿನಯ್ ಅವರನ್ನು ಶಿವ ನೋಡಿದ ಹಾಗೆ ಆಗುತ್ತೆ ಅಂತ ವಯಸ್ಸಾದ ದಂಪತಿ ಹೇಳಿದ್ದರು. ಪ್ರತಿಯೊಂದು ಸಂದರ್ಭವನ್ನು ಪ್ರಸನ್ನತೆ ಆ ಮುಖದಲ್ಲಿ ಕಾಣುತ್ತದೆ. ಕೋಪ ಬಂದಾಗ ಅಗ್ರೆಸಿವ್ ಆಗಿ ಕಾಣುತ್ತಾರೆ. ಕೋಪ ಮಾಡಿಕೊಂಡಾಗ ಅಗ್ರೆಷನ್ ಆಗೋದು ತಪ್ಪು ಅಂತ ಕೆಲವರು ಕಮೆಂಟ್ ಮಾಡುತ್ತಾರೆ. ಅದು ಅವರ ಅಭಿಪ್ರಾಯ. ಶಿವ ಹೇಗೆ ವಿಷಯವನ್ನು ಹ್ಯಾಂಡಲ್ ಮಾಡುತ್ತಾನೋ ಹಾಗೆ ವಿನಯ್ ಕೂಡ ಆಟ ಆಡುತ್ತಿದ್ದಾನೆ. ಬಿಗ್ ಬಾಸ್ ವಿಷಯದ ಬಗ್ಗೆ ತುಂಬಾ ಮಾತನಾಡಬೇಕಿದೆ, ಆದರೆ ಮಾತನಾಡೋಕೆ ಆಗಲ್ಲ. ವಿನಯ್ ಅವರಿಗೆ ಬೆಂಬಲ ನೀಡಿ ಎಂದು ವಿನಯ್ ಗೌಡ ಪರವಾಗಿ ನಿಶಿತಾ ಗೌಡ ಅವರು ಹೇಳಿದ್ದಾರೆ. ವಿನಯ್ ಗೌಡ ಅವರು ತುಂಬಾ ಚೆನ್ನಾಗಿ ಆಟ ಆಡುತ್ತಿದ್ದಾರೆ. ನಾನು ಪ್ರತಿದಿನ ಎಪಿಸೋಡ್ಗಳನ್ನು ನೋಡುತ್ತಿದ್ದೇನೆ. ನನಗೆ ಬಿಗ್ ಬಾಸ್ ಶೋನ ಫಿನಾಲೆಯಲ್ಲಿ ವಿನಯ್ ನೋಡಲು ತುಂಬಾ ಬಯಸುತ್ತಿದ್ದೇನೆ. ದೇವರು ಒಳ್ಳೆಯದು ಮಾಡಲ್ಲ ಎಂದು ಅನುಪಮ ಅವರು ಹೇಳಿದ್ದಾರೆ. ಅಂದ ಹಾಗೆ ಈ ವಾರ ವಿನಯ್ ಗೌಡ ಅವರು ಉತ್ತಮ ಪಟ್ಟ ಪಡೆದಿದ್ದಾರೆ. ಅವರಿಗೆ ಮನೆಯ ಕ್ಯಾಪ್ಟನ್ ಆಗಬೇಕು ಎನ್ನುವ ಆಸೆ ಇದ್ದು ಅದನ್ನು ನೆರವೇರಬೇಕಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.